ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಸ್ವತಂತ್ರ ಆದ ನಂತರ ಒಂದು ಐತಿಹಾಸಿಕ ಗೆಲುವು ಬಹುಶಃ ಇದು ಪ್ರಥಮ ಚುನಾವಣೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಭಾರತೀಯ ಮತದಾರರು ಪ್ರಬುದ್ಧರಾಗಿದ್ದಾರೆ. ಇವತ್ತು ಲಿಟ್ರಸಿ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿರೋದ್ರಿಂದ ಮೊದಲನೇದಾಗಿ ಮತದಾನ ಪರ್ಸೆಂಟೇಜ್ ಹೆಚ್ಚಿಗಾಗಿದೆ. ಎರಡನೇದಾಗಿ ಇವತ್ತು ಕುಟುಂಬ ರಾಜಕಾರಣವನ್ನು ಭಾರತದ ಪ್ರಜೆಗಳು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಕೇರಳ, ನಾವು ತಮಿಳುನಾಡಿನಲ್ಲಿ ನೋಡ್ಬೋದು, ಬೇರೆ ಕಡೆ ನೋಡ್ಬೋದು. ಮೂರನೆಯದಾಗಿ ಇವತ್ತು ಅಭಿವೃದ್ಧಿ ಪರವಾಗಿ ಭಾರತೀಯ ಮತದಾರರು ವೋಟನ್ನು ಮಾಡಿದ್ದಾರೆ. ಅಸ್ಸಾಂನಲ್ಲಿ ನಮ್ಮ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಅವರು 3ನೇ ಸಲ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಲಿಕ್ಕೆ ಪ್ರಮುಖ ಕಾರಣ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು. ಅದನ್ನೇ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಿದಾಗ ಅಲ್ಲಿ ಆಂಟಿ ಇನ್ಕಂಬರೆನ್ಸಿಯಿಂದ ಅಲ್ಲಿ ಅಭಿವೃದ್ಧಿ ವಿರೋಧಿ ಹಾಗೂ ಜಂಗಲ್ ರಾಜ್ ಸೃಷ್ಟಿ ಮಾಡಿದಂಥ ಮಮತಾ ದೀದಿಯನ್ನು ಖಡಾಖಂಡಿತವಾಗಿ ಅಲ್ಲಿನ ಜನರನ್ನು ತಿರಸ್ಕಾರ ಮಾಡಿದ್ದಾರೆ. ಇದು ಭಾರತದ ಮತದಾರರ ಪ್ರಬುದ್ಧತೆಯನ್ನು ಎತ್ತು ತೋರಿಸ್ತಾ ಇದೆ. ಈ ಒಂದು ಪಂಚ ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟಂತ ಮತದಾರರಿಗೆ ತಮ್ಮ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ತೀನಿ. ಅದರ ಜೊತೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಚುನಾವಣೆಯನ್ನು ನಿರ್ವಹಿಸಿದಂಥ ನಮ್ಮ ರಾಷ್ಟ್ರೀಯ ನೇತಾರರಾದ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೂ, ಅಮಿತ್ ಶಾಜಿ ಅವರಿಗೂ, ನಮ್ಮ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಈಗ ನಮ್ಮ ಕಾರ್ಯಕರ್ತರು ಒಂದು ಘೋಷಣೆಯನ್ನು ಮಾಡ್ತಾ ಇದ್ರು, ವೆಸ್ಟ್ ಬೆಂಗಾಲ್ ಝಾಂಕಿಯೇ ಕರ್ನಾಟಕ ಬಿ ಬಾಕಿ ಅಂತೇಳಿ. ಕರ್ನಾಟಕದಲ್ಲಿ ಗೌರ್ಮೆಂಟ್ ಇರೋದ್ರಿಂದ ಸರ್ಕಾರದ ಮಷಿನರಿಗಳನ್ನು ದುರುಪಯೋಗ ಮಾಡ್ಕೊಂಡು ಇವತ್ತು ಈ 2 ಚುನಾವಣೆಗಳನ್ನು ಗೆದಿಬಹುದು. ಅದ್ರ ಮುಂದಿನ ದಿನದಲ್ಲಿ ಯಾವ ರೀತಿ ವೆಸ್ಟ್ ಬಂಗಾಳದಲ್ಲಿ ಆಗಿದೆಯೋ ಅದೇ ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಆಗೋದಿದೆ. ओके पटेल साहब थोड़ा हिंदी में बोलो। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.